ಅನಿಲ್ ಚಿಕ್ಕಮಾದವ್ರೆ, ಏನೇ ಒಳ್ಳೆ ಮುಗ್ಧತೆಯಿಂದ ಮಾತಾಡಿ ಜನಗಳು ಓಟ್ ಗೆಲ್ಕೊಂಡು ಈಗ ನೀನು ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಲ್ಲ ಅನಿಲ್ ಚಿಕ್ಕಮಾದವ್. ರಾಜೀನಾಮೆ ಕೊಡೆ ನೀನು. ನಿನ್ ಜನ್ಮಕ್ ಬೆಂಕಿ ಹಾಕ ನೀ ಎಮ್ ಎಲ್ ಆಗಿ. ಲಕ್ಷ್ಮೀಕಾಂತ್ ರೆಡ್ಡಿ ಜಿಲ್ಲಾಧಿಕಾರಿಗಳೇ, ನೀವ್ ಯಾರು ಕೆಲಸ ಮಾಡ್ತಾ ಇದೀರಿ? ಆ ಸಿದ್ದರಾಮಯ್ಯ ನಿಭಾಗ ಕೂತ್ ನಿಂತ್ಕೊತಾನಲ್ಲಪ್ಪ ಸೀತಾರಾಮ, ನಿಮ್ ಜನ್ಮಕ್ ಬೆಂಕಿ ಹಾಕ. ನಿಮ್ಗೆ ಮಾನ ಮರದಿಲ್ವಾ? ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಿಮಗೆ ನಾಚಿಕೆ ಆಗಲ್ವಾ? ಯಾವನೇ ಅಲ್ಲಿ ರೆಸಾರ್ಟ್ ಮಾಡಕ್ ಅವಕಾಶ ಕೊಟ್ಟದ್ದು ಆ 420 ಅಧಿಕಾರಿ ಯಾವನೇ? ಕಬಿನಿ ಜಲಾಶಯದ ಹಿಂಭಾಗ ರೆಸಾರ್ಟ್ ಮಾಡಿರೋ ಉದ್ದೇಶ ಏನಂದ್ರೆ ಶೋಕಿ ಮಾಡಕ್ಕೆ, ಹೆಣ್ಮಕ್ಳು ಹಾಳು ಮಾಡಕ್ಕೆ. ನೀವು ಅಪ್ಪನ್ ಕುಡ್ತು ರಾಜಕಾರಣ ಮಾಡ್ರಿ, ಯಾವ್ದ್ರ ಕುಡ್ತು ರಾಜಕಾರಣ ಮಾಡಕಂಡ್ರಿ. ಆನೆಗಳು ಓಡಾಡೋ ಜಾಗದಲ್ಲಿ ಆನೆಗಳು ಓಡಾಡಿ ನೀರ್ ಕುಡಿಯುವಂತ ಜಾಗನೂ ಸಹ ಮಣ್ಣಾಕಿ ಮುಚ್ಚಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ. ಇವೆಂತ 420 ರಾಜಕಾರಣಿಗಳು, ಇವೆಂತ 420 ಅಧಿಕಾರಿಗಳು. ಚಿಕ್ಕಮಾದವ್ರ ಮುಖ ನೋಡ್ಕೊಂಡು ನಿಮ್ಗೆ ಓಟ್ ಹಾಕಿದ್ರಲ್ಲ ತಬ್ಲಿ ಮಗ ಅಂತ. ನೀವು ಯಾರು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರಿ? ಅನಿಲ್ ಚಿಕ್ಕಮಾದವ್ರೆ, ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಜನ ನಿಮ್ಮ ತಂದೆ ಮೇಲೆ ಇರ್ತಕ್ಕಂಥ ಒಂದು ಮಮತೆಯಿಂದ ಅನಿಲ್ ಚಿಕ್ಕಮಾದವ್ರ ಮುಖ ನೋಡ್ಕೊಂಡು ನಿಮ್ಗೆ ಓಟ್ ಹಾಕಿದ್ರಲ್ಲ ತಬ್ಲಿ ಮಗ ಅಂತ. ನೀವು ಯಾರು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರಿ? ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಇಲ್ಲ ದೊಡ್ಡ ದೊಡ್ಡ ನಿಮ್ಗಿಂತ ಮೇಲ್ಪಟ್ಟ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರ ಆದಿಯಾಗಿ ಗುಲಾಮ್ಗಿರಿಯಾಗಿ ಕೆಲಸ ಮಾಡ್ತಾ ಇದ್ರ? ಇಲ್ಲ ನೀವು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ರ? ಅನಿಲ್ ಚಿಕ್ಕಮಾದವ್ರೆ, ನಿಮಗೆ ನಾಚಿಕೆ ಆಗಲ್ವಾ? ಯಾವನೇ ಅಲ್ಲಿ ರೆಸಾರ್ಟ್ ಮಾಡಕ್ಕೆ ಅವಕಾಶ ಕೊಟ್ಟದ್ದು ಆ 420 ಅಧಿಕಾರಿ ಯಾವನೇ? ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಅಯೋಗ್ಯರೇ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಿಮ್ಗೆ ಮಾನ ಮರದಿಲ್ವಾ? ನಿಮ್ ಮನೆ ಹಾಳಾಕ, ನಿಮ್ ಮನೆ ಕೊಟ್ಟೋಗ, ನಿಮ್ ಮನೆ ದೀಪ ತುಂಬೋಗವ್ರೆ. ನಿಮ್ಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಮುಂದಿನ ಒಂದು ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ನಿರ್ಧಾರ ಮಾಡಬೇಕು ಅಂದ್ರೆ, ಮುಂದಿನ ನಿಮ್ಮೆಲ್ಲ ಮಕ್ಕಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ, ಈ ಕೂಡಲೇ ಅಲ್ಲೆಲ್ಲ ಯಾರು 420 ರೆಸಾರ್ಟ್ಗಳು ಮಾಡವ್ರೆ ಆ 420ಗಳಿಗೆ ಇನ್ಯಾವ 420 ಅಧಿಕಾರಿಗಳು ಅನುಮತಿ ಕೊಟ್ಟರು, ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಆ ರೆಸಾರ್ಟ್ಗಳನ್ನ ನೀವು ಅಲ್ಲಿ ತೆರವುಗೊಳಿಸ್ಲಿಲ್ಲ ಅಂದ್ರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನೀವು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ರೆ ನಿಮ್ ಬಂಡಿ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಅಯೋಗ್ಯರೇ. ಆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನಮ್ಮ ಮೈಸೂರಿನಲ್ಲಿ ವಾಸ ಇದ್ದು ಆ ಕಬಿನಿ ಡ್ಯಾಮ್ ಬಗ್ಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರಲ್ಲ, ನೀವೇನು ಗೆಡ್ಡ ಗೆಣಸ್ ಕೇಳ್ತಾ ಇದ್ರಲ್ಲ? ನೀವು ಗೆಡ್ಡ ಗೆಣಸ್ ಕೇಳ್ತಾ ಇದ್ರಿ? ನಿಮ್ಗೆ ಮಾನ ಮರದಿಲ್ವೇನ್ರಿ? ಆ ಸಿದ್ದರಾಮಯ್ಯ ನಿಭಾಗ ಕೂತ್ ನಿಂತ್ಕೊತಾನಲ್ಲಪ್ಪ ಸೀತಾರಾಮ, ಆ ಎಚ್ ಡಿ ಕೋಟೆ ಸೀತಾರಾಮ, ಬೋವಿ ಸಮಾಜದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ. ನಿನ್ ಕ್ಷೇತ್ರ ಅಲ್ವೇನಪ್ಪ ಅದು ಸೀತಾರಾಮ ಅವರೇ? ನೀವೇನು ಗೆಡ್ಡ ಗೆಲ್ಸ್ ಕೇಳ್ತಾ ಇದ್ದೀರಾ? ನಿಮಗೆಲ್ಲ ನಾಚಿಕೆ ಆಗಲ್ವಾ? ಮತ್ತೆ ಎಮ್ ಎಲ್ ಎ ನಿಂತ್ಕೋಬೇಕಂತಪ್ಪ. ನಮ್ಮ ಬೋವಿ ಸಮಾಜದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಸೀತಾರಾಮ್ ಅವರು ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಂತ್ಕೋತಾರೆ ಅಂತ ನಮ್ಗೆ ಸುದ್ದಿ ಬರ್ತಾ ಇದೆ. ಅಧಿಕಾರಿಗಳ ಕ್ರಮ ಕೈಗೊಳ್ಬೇಕು ಅಂದ್ರೆ ಅವ್ರಿಗೆ ಧೈರ್ಯ ದಮ್ಮು ತಾಕತ್ತಿಲ್ಲ. ಎಂಜಲ್ ಕಾಸ್ಗೋಸ್ಕರ ಅವ್ರು ಕೊಡೋ ಸೂಟ್ ಕೇಸ್ ದುಡ್ಡುಗೋಸ್ಕರ ಜಿಲ್ಲಾಧಿಕಾರಿಗಳು ಏನ್ರಿ ಮಾಡ್ತವ್ರೆ? ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಲಕ್ಷ್ಮೀಕಾಂತ್ ರೆಡ್ಡಿ ಜಿಲ್ಲಾಧಿಕಾರಿಗಳೇ, ನೀವು ಯಾರು ಕೆಲಸ ಮಾಡ್ತಾ ಇದ್ದೀರಿ? ರೆಸಾರ್ಟ್ ಕಬಿನಿ ಜಲಾಶಯದ ಮುಂದೆ ರೆಸಾರ್ಟ್ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಹೆಣ್ಮಕ್ಳು ಹಾಳು ಮಾಡುವಂತ ಕೃತ್ಯ ನಡೀತಾ ಇದೆ ಅಲ್ಲಿ ಮೈಸೂರಿನಲ್ಲೇ. ಬರೀ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ಗಳೇ, ಹೋಟ್ಲುಗಳ ಹಿಂಭಾಗ, ದೊಡ್ಡ ದೊಡ್ಡ ಹೋಟ್ಲುಗಳ ಹಿಂಭಾಗ ವೇಷವಾಟಿಕೆ ನಡೀತೈತೆ. ನೀವು ರೆಸಾರ್ಟು ಕಬಿನಿ ಜಲಾಶಯದ ಹಿಂಭಾಗ ರೆಸಾರ್ಟ್ ಮಾಡಿರೋ ಉದ್ದೇಶ ಏನಂದ್ರೆ ಶೋಕಿ ಮಾಡಕ್ಕೆ, ಹೆಣ್ಮಕ್ಳು ಹಾಳು ಮಾಡಕ್ಕೆ, ಪವಿತ್ರವಾದಂಥ ಹೆಣ್ಮಕ್ಳು ಹಾಳು ಮಾಡಕ್ಕೆ ಅವ್ರ ಜನ್ಮಕ್ಕೆ ಬೆಂಕಿ ಹಾಕಲ್ ರೆಸಾರ್ಟ್ ಮಾಡ್ಕೊಂಡಿರೋದು. ಅಯೋಗ್ಯರೇ, ನಿಮ್ಗೆ ನಿಜವಾಗ್ಲೂ ನೀವು ಅಪ್ಪನ ಕುಡ್ತು ರಾಜಕಾರಣ ಮಾಡ್ರಿ. ಯಾವ್ದ್ರ ಕುಡ್ದು ರಾಜಕಾರಣ ಮಾಡಕಂಡ್ರಿ? ನಮ್ಗೆ ನಾವೇನಾರಿ ಬೋಯ್ರೆ ನಿಮ್ಮ ಜನ್ಮಕ್ಕೆ ಬೇಕಾಕ ನಿಮ್ಮ ಮನೆ ಹಾಳಾಗವ್ರೆ. ನಿಮ್ಮ ಮನೆ ಕೊಟ್ಟೋಗ, ನಿಮ್ಮ ಮನೆ ದೀಪ ತುಂಬೋಗವ್ರೆ ಅಂತ ನಾವೇನಾರಿ ಹೇಳಿ. ಆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಮೇಲೆ, ಚಾಮುಂಡಿ ಬೆಟ್ಟದ ಮೇಲೆ ತ್ರಿಶೂಲ ಇಟ್ಕೊಂಡು ನಿಂತು ನೋಡಿ. ನಿನ್ನೆ ಒಂದು ಸುದ್ದಿ ಕೇಳಿದೆ, ಆನೆಗಳು ಓಡಾಡೋ ಜಾಗದಲ್ಲಿ ಆನೆಗಳು ಓಡಾಡಿ ನೀರು ಕುಡಿಯುವಂಥ ಜಾಗನೂ ಸಹ ಮಣ್ಣಾಕಿ ಮುಚ್ಚಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ. ಇವೆಂತ 420 ರಾಜಕಾರಣಿಗಳು, ಇವೆಂತ 420 ಅಧಿಕಾರಿಗಳು. ನಾವೇನು ಭಯವ್ ಹೇಳಿ? ನಿಮಗೆ ಮಾನ ಮರಿದಿಲ್ವೇನ್ರಿ? ಅನಿಲ್ ಚಿಕ್ಕಮಾದವ್ರೆ, ಏನೇ ಒಳ್ಳೆ ಮುಗ್ಧತೆಯಿಂದ ಮಾತಾಡಿ ಜನಗಳು ಓಟ್ ಗೆಲ್ಕೊಂಡು ಈಗ ನೀನು ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಲ್ಲ ಅನಿಲ್ ಚಿಕ್ಕಮಾದವ್. ರಾಜೀನಾಮೆ ಕೊಡೆ ನೀನು. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನೀ ಎಮ್ ಎಲ್ ಆಗಿ ರಾಜೀನಾಮೆ ಕೊಡಿ. ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಅಯೋಗ್ಯರೇ, ಅವಿವೇಕಿಗಳೇ. ಮೊದಲು ಈ ಕೂಡಲೇ ನಾವು ಮೈಸೂರು ದೇವತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, ರೈತ ಪರ ಹೋರಾಟಗಳು, ಆಟೋ ಚಾಲಕರು ಎಲ್ಲ ಒಗ್ಗೂಡಿ ನಾವು ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕೋಕ್ಕೂ ಮುಂಚೆ, ಕಬಿನಿ ಡ್ಯಾಮ್ಗೆ ಮುಚ್ಚಿಗೆ ಹಾಕೋಕ್ಕೂ ಮುಂಚೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಅಲ್ಲಿ ರೆಸಾರ್ಟ್ಗಳ ತೆರವು ಮಾಡಲಿಲ್ಲ ಅಂದ್ರೆ ನಿಮ್ಮಂಥ ಗುಲಾಮರು, ನಿಮ್ಮಂಥ ಅಯೋಗ್ಯರು, ನಿಮ್ಮಂಥ 420ಗಳಿಗೆ ಯಾರು ಇಲ್ಲ ಅಂತ ನಮ್ಮ ಆಕ್ರೋಶವನ್ನು ಹೊರ ಹಾಕಬೇಕಾಗುತ್ತೆ ಅಂತ ಹೇಳ್ತಾ